ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ತಂಡ ಅಫ್ಘಾನಿಸ್ತಾನ ವಿರುದ್ಧ ಎರಡನೇ ಓಡಿಐ ಪಂದ್ಯದಲ್ಲಿ ಭರ್ಜರಿಯಾಗಿ 170 ರನ್ಗಳಿಂದ ಗೆದ್ದ ತಕ್ಷಣವೇ ಅಫ್ಘಾನಿಸ್ತಾನ ತಂಡದ ಸ್ಪಿನ್ನರ್ ಮತ್ತು ಮಿಸ್ಟ್ರಿ ಬೌಲರ್ ಆಗಿರುವಂತಹ ರಾಶಿದ್ ಖಾನ್ ಅವರು ಗಿಲ್ ಬಗ್ಗೆ ಮತ್ತು ಇಶಾನ್ ಕಿಶನ್ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಗಿಲ್ ಬಗ್ಗೆ ಮತ್ತು ಇಶಾನ್ ಕಿಶನ್ ಬಗ್ಗೆ ರಾಶಿದ್ ಖಾನ್ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ರಾಶಿದ್ ಖಾನ್ ಏನ್ ಹೇಳಿದಾರೆ ಅಂತ ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಪಂದ್ಯದ ಹೈಲೈಟ್ಸ್ ಬಗ್ಗೆ ಸ್ವಲ್ಪ ನೋಡೋಣ ಬನ್ನಿ. ಇನ್ನು ಲಕ್ನೋನ ಏಕನಾ ಮೈದಾನದಲ್ಲಿ ನಡೆದ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಪ್ರದರ್ಶನ ತೋರಿ ಅಫ್ಘಾನಿಸ್ತಾನ ವಿರುದ್ಧ 170 ರನ್ಗಳ ಬೃಹತ್ ಜಯಾದ್ರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಇನ್ನು ಈ ಬೃಹತ್ ಗೆಲುವಿನೊಂದಿಗೆ ಇನ್ನು ಒಂದು ಪಂದ್ಯ ಇರುವಂತೆಯೇ ಏಕದಿನ ಸರಣಿಯನ್ನಾದ್ರೆ ತನ್ನದಾಗಿಸಿಕೊಂಡಿದೆ ನಮ್ಮ ಭಾರತ ತಂಡ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ನಮ್ಮ ಭಾರತದ ಬ್ಯಾಟ್ಸ್ಮನ್ ಗಳು ರನ್ ಮಳೆಯನ್ನೇ ಹರಿಸಿದರು. ಹೌದು ಸ್ನೇಹಿತರೆ, ನಾಯಕ ಶುಭ್ಮನ್ ಗಿಲ್ 154 ಹಾಗೂ ಇಶಾನ್ ಕಿಶನ್ 125 ಸಿಡಿಸಿ ಶತಕಗಳ ನೆರವಿನಿಂದ ಭಾರತ ತಂಡ 49.5 ಓವರ್ಗಳಲ್ಲಿ 402 ರನ್ ಆದ್ರೆ ಗಳಿಸಿತು. ಇದಕ್ಕೆ ಉತ್ತರವಾಗಿ ಅಫ್ಘಾನಿಸ್ತಾನ ತಂಡ 44.3 ಓವರ್ಗಳಲ್ಲಿ 232 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಸೋಲೊಪ್ಪಿಕೊಂಡಿತು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, 403 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಅಫ್ಘಾನಿಸ್ತಾನ ತಂಡ ಮೊದಲನೇ ವಿಕೆಟ್ಗೆ 52 ರನ್ಗಳ ಜೊತೆ ಆಟವನ್ನು ನಡೆಸಿತು. ಇನ್ನು ಕಳೆದ ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿದ್ದಂತ ರೆಹಮಾನುಲ್ಲಾ ಗುರ್ಬಾಜ್ ಅವರು ಈ ಪಂದ್ಯದಲ್ಲಿ 33 ಬಾಲ್ಗಳಲ್ಲಿ 7 4 1 ಸಿಕ್ಸರ್ಗಳ ಸಹಿತ 41 ರನ್ ಗಳಿಸಿ ಗುರ್ನೂರ್ ಬ್ರಾರ್ಗೆ ವಿಕೆಟ್ ಒಪ್ಪಿಸಿದರು. ಹೌದು ಸ್ನೇಹಿತರೆ, ಮತ್ತೊಬ್ಬ ಆರಂಭಿಕ ಬ್ಯಾಟರ್ ಆದಂತ ಇಬ್ರಾಹಿಂ ಜದ್ರನ್ ಕೂಡ 31 ಬಾಲ್ಗಳಲ್ಲಿ 3 ಬೌಂಡರಿಗಳ ಸಹಿತ 21 ರನ್ ಗಳಿಸಿ ಹರ್ಷದೀಪ್ ಸಿಂಗ್ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನು ಈ ಹಂತದಲ್ಲಿ ಒಂದಾದಂತ ರೆಹಮತ್ ಶಾ ಹಾಗೂ ಶೈದ್ಯುಲ್ಲಾ ಅಟಲ್ ಮೂರನೇ ವಿಕೆಟ್ ಜೊತೆ ಆಟದಲ್ಲಿ 57 ರನ್ ಏನೋ ಸೇರಿಸಿದರು. 50 ಬಾಲ್ಗಳಲ್ಲಿ 42 ರನ್ ಗಳಿಸಿದ್ದಂತ ಅಟಲ್ ವಿಕೆಟ್ ಬೀಳುತ್ತಿದ್ದಂತೆ ಅಫ್ಘಾನಿಸ್ತಾನ ತಂಡದ ಕುಸಿತ ಆರಂಭವಾಯಿತು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ರಾಸೂಲಿ 6 ರನ್ ಗಳಿಸಿ ರಿಟೈರ್ ಔಟ್ ಆಗಿ ಪೆವಿಲಿಯನ್ ಸೇರಿಕೊಂಡರು. ನಂತರ ಬಂದಂತ ನಾಯಕ ಸಾಯಿದಿ ಕೇವಲ 4 ರನ್ ಗಳಿಸಿ ಔಟ್ ಆದರ ಅಂತಾನೆ ಹೇಳ್ಬಹುದು. ಆನಂತರ ಬಂದಂತ ಕಾರೋಟೆ 6 ರನ್, ರಶೀದ್ ಖಾನ್ 12 ರನ್ ಮತ್ತು ಅಲ್ಲಾ ಗಜನ್ಫರ್ 1 ರನ್ ಮತ್ತು ಮೊಹಮ್ಮದ್ ಸಲೀಂ 9 ರನ್ ಗಳಿಸಿ ಔಟ್ ಆದರು. ಇನ್ನು 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಗೆ ಬಂದಂತ ರೆಹಮತ್ ಶಾ 89 ಬಾಲ್ಗಳಲ್ಲಿ 8 4ಗಳ ಸಹಿತ 79 ರನ್ ಗಳಿಸಿ ಕೊನೆಯ ಬ್ಯಾಟರ್ ಆಗಿ ಔಟ್ ಆದರು. ಇವರ ಸಹಾಯದಿಂದ ಅಫ್ಘಾನಿಸ್ತಾನ ತಂಡ 200ರ ಗಡಿ ಕೂಡ ದಾಟಿ ಸೋಲಿನ ಅಂತರವನ್ನು ತಗ್ಗಿಸಿಕೊಂಡಿತಂತಾನೆ ಹೇಳ್ಬಹುದು. ಇನ್ನು ನಮ್ಮ ಬೌಲಿಂಗ್ ಗೆ ಮಂಡಿ ಉರಿತಂತಾನೆ ಹೇಳ್ಬಹುದು ಅಫ್ಘಾನಿಸ್ತಾನ ಬ್ಯಾಟಿಂಗ್. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ಪರ ಬೌಲಿಂಗ್ ವಿಚಾರದ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಗುರ್ನೂರ್ ಬ್ರಾರ್ ಅವರು 60 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರೆ ಹರ್ಷದೀಪ್ ಸಿಂಗ್ 45 ರನ್ ನೀಡಿ 3 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ಪಾದಾರ್ಪಣೆ ಪಂದ್ಯದಲ್ಲಿ ಅಬ್ಬರಿಸಿದ ವೇಗಿ ಪ್ರಿನ್ಸ್ ಯಾದವ್. ಹೌದು ಸ್ನೇಹಿತರೆ, ಪ್ರಿನ್ಸ್ ಯಾದವ್ ಅವರು ಈ ಪಂದ್ಯದಲ್ಲಿ 57 ರನ್ ನೀಡಿ 2 ವಿಕೆಟ್ ಹಾಗೂ ವಾಷಿಂಗ್ಟನ್ ಸುಂದರ್ 24 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿನಗೆ ರೂವಾರಿ ಆದರ ಅಂತಾನೆ ಹೇಳ್ಬಹುದು. ಭಾರತ ತಂಡ ಅಫ್ಘಾನಿಸ್ತಾನ ವಿರುದ್ಧ ಓಡಿಐ ಸರಣಿ ಗೆದ್ದ ಬಳಿಕ ಮತ್ತು ಅಫ್ಘಾನಿಸ್ತಾನ ತಂಡ ನಮ್ಮ ವಿರುದ್ಧ ಸೋತ ಬಳಿಕ ರಾಶಿದ್ ಖಾನ್ ಅವರು ಈ ರೀತಿ ಆದ್ರೆ ಮಾತಾಡಿದ್ದಾರೆ. ಶುಭ್ಮನ್ ಗಿಲ್ ಅವರು ಅತ್ಯುತ್ತಮವಾದ ಕ್ಲಾಸ್ ಪ್ಲೇಯರ್ ಮತ್ತು ವರ್ಲ್ಡ್ ಅಲ್ಲಿ ಬೆಸ್ಟ್ ಪ್ಲೇಯರ್ ಯಾರಾದ್ರೂ ಇದ್ರೆ ಇದೀಗ ಸದ್ಯದ ಮಟ್ಟಿಗೆ ಕ್ಲಾಸ್ ಪ್ಲೇಯರ್ ಅಂತ ಆದ್ರೆ ಅದು ಶುಭ್ಮನ್ ಗಿಲ್ ಆದ್ರೆ ಇದ್ದಾರೆ. ಯಾಕಂತಂದ್ರೆ ಶುಭ್ಮನ್ ಗಿಲ್ ಅವರ ಜೊತೆ ನಾನು ಹಲವಾರು ಬಾರಿ IPL ಅಲ್ಲೂ ಕೂಡ ಆಡಿದ್ದೇನೆ. ಆ ಕಾರಣದಿಂದಾಗಿ ಶುಭ್ಮನ್ ಗಿಲ್ ಬ್ಯಾಟಿಂಗ್ ಬಗ್ಗೆ ನನಗೆ ಚೆನ್ನಾಗಿ ಆದ್ರೆ ಗೊತ್ತಿದೆ. ಅವನು ಏನಾದ್ರು ಶುಭ್ಮನ್ ಗಿಲ್ ಅವರು ಸೆಟ್ ಆದ್ರು ಅಂತಂದ್ರೆ ಮ್ಯಾಚ್ ಗೆಲ್ಲಿಸುವವರೆಗೂ ಕೂಡ ಅಷ್ಟೊಂದು ಬಿಟ್ಟು ಕೊಡೋದಿಲ್ಲ, ಪಂದ್ಯವನ್ನು ಸೋಲಿಸಲು ಅಷ್ಟು ಈಜಿ ಆಗೋದಿಲ್ಲ ಶುಭ್ಮನ್ ಗಿಲ್ ಎದುರುಗಡೆ ಅಂತಂದು ರಾಶಿದ್ ಖಾನ್ ಅವರು ಸ್ಫೋಟಕ ಹೇಳಿಕೆ ಆದ್ರೆ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಇಶಾನ್ ಕಿಶನ್ ಬಗ್ಗೆನೂ ಕೂಡ ಮಾತಾಡ್ತಾರೆ ರಾಶಿದ್ ಖಾನ್ ಅವರು. ಹೌದು ಸ್ನೇಹಿತರೆ, ಏನೆಲ್ಲ ಮಾತನಾಡಿದ್ರು ಇಶಾನ್ ಕಿಶನ್ ಬಗ್ಗೆ ರಾಶಿದ್ ಖಾನ್ ಅಂತಂದ್ರೆ ಈ ರೀತಿ ಆದ್ರೆ ಹೇಳ್ತಾರೆ. ಹೌದು, ಇಶಾನ್ ಕಿಶನ್ ಅವರು ಕೂಡ ಇವತ್ತಿನ ಪಂದ್ಯದಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಆಡಿದ್ದಾರೆ ಮತ್ತು ಇಬ್ಬರು ಸೆಂಚುರಿ ಬಾರಿಸಿದ್ದು ನನಗೆ ಸ್ವಲ್ಪ ಬೇಜಾರೇನಲ್ಲೇ ಖುಷಿನೇ ಇದೆ. ಯಾಕಂತಂದ್ರೆ ಕ್ರಿಕೆಟ್ ಅಂತ ಬಂದಾಗ ಒಬ್ಬರ ಕಡೆಗೆ ಲಕ್ ಇದ್ರೆ ಇನ್ನೊಬ್ಬರ ಕಡೆಗೆ ಅನ್ಲಕ್ ಆದ್ರೆ ಇರುತ್ತೆ. ನಾವು ಇವತ್ತಿನ ದಿನ ಬ್ಯಾಡ್ ಪೇಸ್ ಆದ್ರೆ ಎದುರಿಸಿದ್ದೇವೆ, ಹೌದು ಇಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಇವತ್ತಿನ ಪಂದ್ಯದಲ್ಲಿ ಭಾರತ ತಂಡ ಗೆದ್ದಿದೆ ಮತ್ತು ಅದ್ಭುತವಾಗಿ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡಿ ಭಾರತ ಆದ್ರೆ ಗೆದ್ದಿದೆ. ಇನ್ನು ನಮ್ಮ ಬ್ಯಾಟರ್ ಗಳಿಗೆ ಮತ್ತು ಭಾರತದ ಬ್ಯಾಟರ್ಸ್ ಗಳಿಗೆ ಹೋಲಿಸಿಕೊಂಡ್ರೆ ತುಂಬಾನೇ ಆದ್ರೆ ಡಿಫ್ರೆಂಟ್ ಆದ್ರೆ ಇದೆ. ಯಾಕಂದ್ರೆ ನಮ್ಮ ಬ್ಯಾಟರ್ಸ್ ಗಳಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ, ಆದ್ರೆ ಭಾರತದ ಬ್ಯಾಟರ್ ಗಳು ಬಂದ್ಬಿಟ್ಟು ಕ್ಲಾಸ್ ಬ್ಯಾಟರ್ ಗಳು. ಆ ಕಾರಣದಿಂದಾಗಿ ನಾವು ಭಾರತವನ್ನು ಸೋಲಿಸಲು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ ಅಂತಂದು ರಾಶಿದ್ ಖಾನ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.